ಬುದ್ಧಿವಂತಿಕೆಯ ನೈಜ ಪರೀಕ್ಷೆ ಅಂದ್ರೆ ನಾವು ನಿಜವಾಗಲೂ ಬುದ್ಧಿವಂತರೇ? ಆ ಕಾಲದ ಅಖಂಡ ಜ್ಯೋತಿಯ ಬರಹಗಳು ನಮ್ಮನ್ನು ಒಂದು ಆಳವಾದ ಪ್ರಶ್ನೆಗೆ ಕರೆದೊಯ್ತವೆ. ಸ್ವಲ್ಪ ಯೋಚಿಸಿ, ಯಶಸ್ಸಿನ ಬಗ್ಗೆ ನಮ್ಮ ಇಂದಿನ ಆಧುನಿಕ ಹಾಗೂ ಭೌತಿಕ ವ್ಯಾಖ್ಯಾನ ಇದೆಯಲ್ವಾ, ಅದು ವಾಸ್ತವವಾಗಿ ಒಂದು ರೀತಿಯ ಆಧ್ಯಾತ್ಮಿಕ ಮೂರ್ಖತನವೇ ಆಗಿರಬಹುದಾ? ನಾವೆಲ್ಲರೂ ಒಮ್ಮೆ ಗಂಭೀರವಾಗಿ ಪ್ರಶ್ನಿಸ್ಕೊಳ್ಬೇಕಾದ ವಿಷಯ ಇದು. ಮನುಷ್ಯರು ಅಂದ್ರೆ ಕೇವಲ ಯಾವುದೋ ಜೈವಿಕ ಯಂತ್ರಗಳಲ್ಲ, ಅಥವಾ ನಮ್ಮ ಪೂರ್ವಜರ ಅಚ್ಚಿನಲ್ಲಿ ರೂಪುಗೊಂಡ ಬರೀ ಆಟಿಕೆಗಳೂ ಅಲ್ಲ. ಹರಿಯುವ ನದಿಯಂತೆ ನಾವೆಲ್ಲರೂ ಅಪಾರವಾದ ಮತ್ತು ಇನ್ನೂ ಹೊರಹೊಮ್ಮದಂತಹ ದೊಡ್ಡ ಆಧ್ಯಾತ್ಮಿಕ ಸಾಮರ್ಥ್ಯವನ್ನು ಹೊಂದಿದ್ದೇವೆ ಅನ್ನೋದನ್ನ ಈ ಮೂಲ ಪಠ ನಮಗೆ ಪದೇ ಪದೇ ನೆನಪಿಸುತ್ತೆ. ಈಗ 2ನೇ ವಿಭಾಗ, ಅನಿಯಂತ್ರಿತ ಬೌದ್ಧಿಕತೆಯ ಬಿಕ್ಕಟ್ಟು. ಇದನ್ನ ನಾವು ಆಧುನಿಕ ಯುಗದ ವಿರೋಧಾಭಾಸ ಅಂತಲೇ ಕರೀಬಹುದು. ವಿಜ್ಞಾನದಲ್ಲಿ ನಾವೆಲ್ಲ ಎಷ್ಟೇ ದೊಡ್ಡ ಸಾಧನೆ ಮಾಡಿರ್ಬೋದು, ಆಕಾಶವನ್ನೇ ಗೆದ್ದಿರ್ಬೋದು, ಆದ್ರೆ ನಮ್ಮ ಹೃದಯಗಳನ್ನು ನಾವು ಕಳೆದುಕೊಂಡಿದ್ದೇವೆಯೇ? ನಮ್ಮ ಅಗಾಧವಾದ ಬಾಹ್ಯ ವಿಜಯಗಳಿಗೂ ನಮ್ಮ ಒಳಗಿರುವ ಭಾವನಾತ್ಮಕ ಶೂನ್ಯತೆಗೂ ಇರುವ ಅಂತರ ಎಷ್ಟು ದೊಡ್ಡದಲ್ವಾ? ಈ ಪ್ರಬಂಧದ ಪ್ರಮುಖ ಎಚ್ಚರಿಕೆ ನಮ್ಗೆಲ್ಲ ಒಂದು ಕನ್ನಡಿ ಹಿಡಿದಂತಿದೆ. ಆಕಾಶದ ಮೇಲೆ ವಿಜಯ, ಆದ್ರೆ ಹೃದಯದಲ್ಲಿ ಪರಾಜಯ. ಅಂದ್ರೆ ಮನುಕುಲ ನಕ್ಷತ್ರಗಳನ್ನ ಮುಟ್ಲು ಹೊರಟಿದೆ ನಿಜ, ಆದ್ರೆ ನಮ್ಮ ಆಂತರಿಕ ಭಾವನಾತ್ಮಕ ಜಗತ್ತು ಮಾತ್ರ ಸಂಪೂರ್ಣವಾಗಿ ಹತಾಶೆ ಮತ್ತು ಒಂಟಿತನದಿಂದ ತುಂಬಿ ಹೋಗಿದೆ. ಇದೊಂದು ಅತಿದೊಡ್ಡ ದುರಂತ. ಬಿರುಗಾಳಿಗೆ ಸಿಲುಕಿ ನರಳುತ್ತಿರುವ ದೀಪದ ಜ್ವಾಲೆಯಂತೆ ಯಾವುದೇ ಆಧ್ಯಾತ್ಮಿಕ ತಳಪಾಯ ಇಲ್ಲದ ಮನಸ್ಸಿನ ಸ್ಥಿತಿ ಕೂಡ ಹೀಗೇ ಇರುತ್ತೆ. ಸಾಹಿತ್ಯ ಬಹಳ ಸ್ಪಷ್ಟವಾಗಿ ಎಚ್ಚರಿಸುತ್ತೆ, ನೈತಿಕತೆಯೇ ಇಲ್ಲದ ನಿರಂಕುಶ ಬುದ್ಧಿವಾದ ಅಂದ್ರೆ ಈ ಅನಿಯಂತ್ರಿತ ಬೌದ್ಧಿಕತೆ ಇದೆಯಲ್ಲ, ಅದು ಅಂತಿಮವಾಗಿ ನಮ್ಮ ಸ್ವಯಂ ವಿನಾಶಕ್ಕೆ ದಾರಿ ಮಾಡಿಕೊಡುತ್ತೆ. ಬನ್ನಿ, 3ನೇ